ಜಿಂಕೆ ಇಲ್ಲೇ ಐತೆ ನೋಡ್ತಾ ಇರ್ಬೋದು. ವಾ ತೋಳ ಸಿಕ್ಬಿಡ್ತು ಗುರು. ಮೊಸಳೆಗಳಿವೆ ಅಂತ ಬ್ರೋ. ಹಾಂ ಅಲ್ಲಿ ಬೋರ್ಡ್ ಹಾಕೋರು ನೋಡ್ರಿ ಬ್ರೋ. ಇದು ಕಾಡಂದಿನ ಊರಾಗಿರೋ ಕಾಡಂದಿ ಬ್ರೋ. ಅದು ಕಣ್ಣವಿಲು ಮುಂದ್ಗಡೆ 3 4 3 4 5 ಗುರು. ಒಂದೇ ಒಂದು ಗಂಡು ನವಿಲು 5 ಜನ ಹುಡುಗಿಯರು ಮೇಂಟೈನ್ ಮಾಡ್ತೈತೆ ನಮ್ಮ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರೋ? ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ನಾವು ಮುತ್ತತ್ತಿ ಫಾರೆಸ್ಟ್ಗೆ ಹೋಗ್ತಾಯಿದ್ವಿ. ನಮ್ಮ ಶಿವಬ್ರೋ ಇದ್ದಾರೆ, KA37 ಟ್ರಾವೆಲರ್ ಅಂತೇಳಿ. ಅವ್ರು ಹೇಳ್ತಾ ಇದ್ದಾರೆ, ಬ್ರೋ ಅಲ್ಲಿ ಮುತ್ತತ್ತಿ ಫಾಲ್ಸ್ಗೆ ಹೋಗೋಣ, ಮುತ್ತತ್ತಿ ಫಾರೆಸ್ಟ್ಗೆ ಹೋಗೋಣ, ಮಸ್ತಾಗಿದೆ ಅಂತೇಳಿ. ಸೊ ಇವಾಗ ಅಲ್ಲಿಗೆ ಹೋಗ್ತಾಯಿದ್ವಿ. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಗಂಟೆ? 4:17. ಸೊ ಇವಾಗ ಹೋಗ್ತಾಯಿದ್ವಿ. ಅವ್ರು ಆನ್ ದ ವೇ ಸಿಗ್ತಾರೆ. ಬನ್ನಿ ವಿಡಿಯೋ ಶುರು ಮಾಡೋಣಂತೆ. ಲೆಟ್ಸ್ ಗೋ. ಹುಲಿ ಆರಾಮ ಬ್ರೋ? ಹೆಂಗಿದ್ರಿ? ಹೆಂಡ್ರ ಮಕ್ಕಳೆಲ್ಲ ಯಾಕೆ ತಗೋಬಾರ್ದ? ಬಡವ್ರಪ್ಪ, ತಗೊಳ್ತೀವಿ. ಸೂಪರ್ ಬ್ರೋ. ನೀವು ನೋಡ್ರಿ ಬ್ರೋ, ಅಸಲಿ ರೈಡ್ರು. ನೋಡ ರೈಡ್ರಿ ಬ್ರೋ. ಮ್ಯಾಪ್ ಹಾಕಿದ್ದೀರಾ? ವಾ ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು? 6:30 ಇವಾಗ ಬೆಳಕಾಗಿದೆ. ಹಾಫ್ ಆನ್ ಅವರ್ ಆದಮೇಲೆ ಬೆಳಕಾಯಿತು. ಸೊ ಇವಾಗ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 14 ಕಿಲೋಮೀಟ್ರ್ ಇದೆ. ನೋಡ್ತಾ ಇರ್ಬೋದು, ಸುತ್ತಮುತ್ತ ಕಾಡೇ ಐತೆ. ಯಾರಿಲ್ಲ, ಒಂದು ಜನನೂ ಕೂಡ ಕಾಣ್ತಾ ಇಲ್ಲ. ನಾವು ಮತ್ತು ಶಿವಬ್ರೋ ಹಿಂದ್ಗಡೆ ಇರೋರು, ಅವರಿಬ್ಬರೇ ಇದ್ದೀವಿ. ಸೊ ನಮಗೆ ಫಸ್ಟ್ ಆಫ್ ಆಲ್ ಇವಾಗ ಯಾವುದಾದ್ರೂ ಒಂದು ಹಳ್ಳಿ ಸಿಗಬೇಕು. ಹಳ್ಳಿ ಏನೇ ಆಗಲಿ, ನಮಗೊಂದು ಇವಾಗ ಹೋಟ್ಲು ಬೇಕು. ಹೋಟ್ಲಿತ್ತಂದ್ರೆ ಕರೆಕ್ಟಾಗಿ ತಿಂದು ಏನಾದರೂ ಸಣ್ಣ ಪುಟ್ಟ ಐಟಮ್ಸ್, ಬಿಸ್ಕೆಟು, ನೀರಿನ ಬಾಟ್ಲು ತೊಗೊಂಡು ಹೋಗ್ಬಿಟ್ರೆ ನಾವು ಮುಗೀತು ಅಂತ, ನಮ್ಮದು ಊಟದ ವ್ಯವಸ್ಥೆ ಮುಗ್ದೋಗಿತ್ತು ಅಂತ ಅನ್ಕೋಬೋದು. ಸೊ ಇದು ಯಾವುದೋ ಬಂತು, ಯಾವುದಿದು? ಹೊಸದೊಡ್ಡಿ ಅಂತ. ಗುರು ಯಾರಾದರೂ ಒಂದಾದರೂ ಹೋಟೆಲ್ ಓಪನ್ ಮಾಡಿರಲಿ ಗುರು. ಏನಾದರೂ ರೈಸ್ ಆದರೂ ಇರಲಿ, ಸಿಂಹ ಸಿಗಲಿ ಗುರು. ಸಿಂಹ, ನಾನೊಬ್ಬ ಸಿಂಹ ಎದುರಾಗಿ ಮಾತುಕತೆ ಆಡ್ತೀವಿ. ನಂಗೆ ಸಿಂಹದ ಭಾಷೆ ಬರುತ್ತೆ. ಅತ್ತಾದ್ರೆ ಊಟ ಮಾಡ್ದ ಅಂತ ಅಂದಂಗೆ, ಅಂತಂದರೆ ಸರಿ ಮಗ ಹೋಗಿ ಟಾಟಾ ಬಾಯ್ ಅಂತ ಅಂದಂಗೆ. ಬರ್ತಾ ಇಲ್ಲ ಗುರು, ಸಿಂಹ ಬರ್ತಾ ಇಲ್ಲ. ಗುರು ಎಲ್ಲೋ ಇದೆಯಾ ಅಣ್ಣ, ಬಾರೋಣ ಮಾತಾಡೋಣ. ಇಲ್ಲಂದ್ರೆ ಯಾವುದೂ ಇಲ್ಲ. ತೋಳ ನೋಡ್ರಿ ಗೈಸ್, ತೋಳ ನಿಧ ಸ್ಲೋ ಹೋಗ್ಬೇಕು. ನೋಡ್ತಾ ಇರ್ಬೋದು. ವಾ ತೋಳ ಸಿಕ್ಬಿಡ್ತು ಗುರು. ಉಗ್ರೋ ಬ್ರೋ, ಹಂಗ್ಯಾಕೆ ಬ್ರೋ? ನೋಡ್ತಾ ಇರ್ಬೋದು ತೋಳ. ಹಿಂದೆ ಇದೆ, ಹಿಂದೆ ಅಲ್ಲಿ ನೋಡಿ ಬ್ರೋ, ಮುಂದೆ ಒಂದು ಐತೆ. ಒಳ್ಳೇದು ಬ್ರೋ, ಬೆಳಗ್ಗೆ ಬಾಯ್ ಬ್ರೋ. ಮುಂದೆ ಏನೋ ಒಂದು ಐತೆ, ಮುಂದೆ ಒಂದು ಐತೆ. ಎರಡಿದೆ, ಆ ಕಡೆ ಒಂದೈತೆ, ಇಲ್ಲೊಂದೈತೆ. ಬೆಳಗ್ಗೆ ಏನೋ ನೋಡಿದ್ರೆ ಒಳ್ಳೇದಂತೆ. ಅಣ್ಣ ಫಾರೆಸ್ಟ್ ಇದೇನಾ ಇನ್ನು ಮುಂದೆ ಐತಾ? ಇದು ಮುತ್ತತ್ತಿ ಫಾರೆಸ್ಟ್ ಮುಂದೆ ಆಯ್ತಾ? ಓಕೆ ಅಣ್ಣ. ಜಿಂಕೆ ಇರುತ್ತಾ? ಹೌದಾ, ನಡೀರಿ ಅಣ್ಣ ನೋಡೋಣ. ನಮ್ಮ ಭಾಷೆ ಎಲ್ಲಾದ್ರೂ ಸಿಗ್ತಾರಪ್ಪ, ಎಲ್ಲಾದ್ರೂ ಸಿಗ್ತಾರ ಬ್ರೋ. ನೋಡಿದ್ವಿ ಜಿಂಕೆ ಇಲ್ಲೇ ಐತೆ. ಇಲ್ಲೊಂದು ಜಿಂಕೆ ಒಂದಾಯ್ತು, ಒಂದೇ ಐತೆ, ಅದು ಒಂದೇ ಐತೆ ಗುರು ಜಿಂಕೆ. ಇನ್ನ
ಬೆಳಗ್ಗೆ ಎದ್ದು ಅಂದಿದ್ದಕ್ಕೆ ಓಕೆ 2 ಪ್ರಾಣಿ ನೋಡಿದ್ವಿ, ಒಂದು ನರಿ ಮತ್ತು ಒಂದು ಜಿಂಕೆ ನೋಡಿದ್ವಿ. ನೋಡೋಣ ಇವಾಗ ಮತ್ತೆ ಯಾವ್ದು ಸಿಗುತ್ತೆ ಅಂತ. ನಾನು ಅಂದ್ಕೊಂಡ್ಬಿಟ್ಟೆ ನರಿ ಪಕ್ಕ ಕಚ್ಚುತ್ತೆ, ಅದ್ರ ಪಕ್ಕದಲ್ಲೇ ನಿಂತ್ಕೊಂಡಿದ್ವಿ ಗುರು. ಹಾಂ ನರಿ ಮತ್ತೆ ಆ ಪ್ರಾಣಿ ಸಿಗುತ್ತಪ್ಪ ನೋಡಬೇಕು. ಹ್ಞೂ ಬ್ರೋ. ಓಹೋ ಮೊಸಳೆಗಳಿವೆ ಅಂತ ಬ್ರೋ. ಹಾಂ ಅಲ್ಲಿ ಬೋರ್ಡ್ ಹಾಕೋರು ನೋಡ್ರಿ. ಇಲ್ಲಿ ನೋಡಿ ಗೈಸ್, ನೀರು ಹರ್ಕೊಂಡು ಹೋಗ್ತಾ ಇದೆ. ಇನ್ನೂ ಮುಂದ್ಗಡೆನೂ ಇದೆ. ಹಾಂ ಇದೇ ನದಿನೋ ಇನ್ನು ನಾವು ಮುಂದ್ಗಡೆ ನೋಡ್ಕೋಬೋದು. ಅಲ್ಲಿ ಮಸ್ತ್ನಾಗೈತೆ, ಅದು ತೋರಿಸ್ತೀವಿ ಇವಾಗ. ಹಾಂ ನಾನೇನಾ ನೋಡೋಣ ಬನ್ನಿ ಸಿಗುತ್ತಾನೆ. ಇವಾಗ ನಾವು ಹಂಟಿಂಗಲ್ಲಿದ್ದೀವಿ, ಪ್ರಾಣಿಗಳು ನೋಡ್ಬೇಕು ನಾವು. ಇವಾಗ ನಾವು ಪ್ರಾಣಿಗಳು ನೋಡೋ ಅಂತ ಮೂಡಲ್ಲಿದ್ದೀವಿ. ನೀರೆಲ್ಲ ಅಲ್ಲಿ ಮುಂದೆ ಆರಾಮಾಗಿ ನೋಡ್ಕೋಬೋದು. ಇದ್ಯಾರು ಗುರು ಹಸು ಎಮ್ಮೆನೆಲ್ಲ ಬಿಟ್ಟವ್ರಲ್ಲ ಗುರು. ಇದು ಏನಾದರೂ ಸಿಂಹ ಗಿಮ್ಮ ಹುಲಿ ಚಿರತೆ ಏನಾದರೂ ಬಂದು ಏನಾದ್ರು ಮಾಡಿದ್ರೆ ಹೆಂಗೆ ಆಗತ್ತೆ ಬ್ರೋ? ಮುಂದೆ ಜಿಂಕೆ ಏ ನಿಧಾನ. ಇದು ನೋಡ್ರಿ ಇದು ಕಾಡು ಹುಂಜ. ಆಮೇಲೆ ಇಲ್ಲಿ ನೋಡ್ರಿ ಜಿಂಕೆ ನೋಡ್ರಿ ಗಾಯ್ಸ್. ಇಲ್ಲಿ 2, ಅಲ್ಲಿ 3, ಅಲ್ಲೂ 1. ಏ ಬ್ರೋ ಸೈಲೆಂಟ್ ಬ್ರೋ. ಇಲ್ಲಿ ನೋಡ್ರಿ ಗಾಯ್ಸ್. ವಾ ನೋಡ್ರಿ ಗಾಯ್ಸ್, ಎಷ್ಟು ಸಖತ್ತಾಗಿದೆ ಅಂದರೆ. ಇಲ್ಲಿ ನೋಡ್ರಿ ಗುರು, ಇಲ್ಲಿ ಹತ್ರನೇ ಐತೆ. ಇಲ್ಲೂ ಐತೆ ನೋಡು ಗುರು. ಕಾಡಂದಿನ ಬ್ರೋ ಇದು ಕಾಡಂದಿನ ಊರಾಗಿರೋ. ಕಾಡಂದಿ ಬ್ರೋ, ಅದು ಕಾಡಂದಿ ಗುರು. ಅದು ಇದೇನೋ ಕ್ಯಾಂಪ್ ಇದ್ದಂಗಿದೆ. ಜಂಗಲ್ ಲಾರ್ಜೆಸ್ಟ್ ಆ್ಯಂಡ್ ರೆಸಾರ್ಟ್ ಲಿಮಿಟೆಡ್ ಅಂತ ಇದೇನೋ ರೆಸಾರ್ಟ್ ಇದ್ದಂಗಿದೆ ಗುರು. ಕಾಡಂದಿ ಗುರು ಅದು ಬ್ರೋ. ಅದು ಕಾಡಂದಿ ಬ್ರೋ, ಅಲ್ಲಿ ಮಲಗಿದ್ದು. ಮುಳ್ಳು ಬಾಯಿಲೆಲ್ಲ ಮುಳ್ಳು ನೋಡ್ಲಿಲ್ವಾ? ಇಲ್ಲಿನ ಕೂಡ ಐತೆ ನೋಡ್ರಿ, ಇವನ್ ಕೂಡ ಅವೇ. ಹುಷಾರ್ ಗುರು. ಈಗ ಇಲ್ಲಿ 2 ಜಿಂಕೆ ಇದೆ ಗೈಸ್. ಇವು ಚಿಕ್ಕ ಕಾಡಂದಿಗಳು ಮರಿಗಳು. ಪಕ್ಕ ಇವು ಕಾಡಂದಿನೇ ಗುರು. ನೋಡ್ರಿ ಕಾಡಂದಿ ಗುರು. ವಾ ಭಯ ಗುರು. ನಮ್ಮೂರಲ್ಲಿದ್ರೆ ಅದೆಷ್ಟೋ ಜನ ಹೊಡೆದಾಕ್ಬಿಟ್ಟು ಪೊಲೀಸ್ರು ಗೊತ್ತಿಲ್ದಿರ ಹೊಡೆದಾಕೊಂಡು ಬಿಡ್ತಿಂತಾರೆ ಗುರು. ಬೇಟೆ ಆಡ್ತಾರೆ ನಮ್ಮೂರ ಸೈಡೆಲ್ಲ. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು ಗೈಸ್. ಟೋಟಲಾಗಿ ನಾವು ಏನೇನು ನೋಡಿದ್ವಿ, ಒಂದು ಜಿಂಕೆ ನೋಡಿದ್ವಿ, ಒಂದು ಕಾಡಂದಿ ನೋಡಿದ್ವಿ, ಆಮೇಲೆ ಕಾಡು ಕೋಳಿಗಳು ನೋಡಿದ್ವಿ, ಆಮೇಲೆ ನಾರ್ಮಲಾಗಿ ಕೋತಿಗಳು ನೋಡಿದ್ವಿ. 4 ಅಷ್ಟೇ ನೋಡಿದ್ವಿ. ಇನ್ನೂ ಅಷ್ಟೇ ನಮ್ಮ ಕಣ್ಣಿಗೆ ಬಿದ್ದಿದ್ದು. ಇನ್ನು ಯಾವುದೇ ರೀತಿ ಪ್ರಾಣಿಗಳು ಇನ್ನೂ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ಅದೇ ಲಾಸ್ಟು. ಐ ಥಿಂಕ್ ನೈಟ್ ಬಂದಿದ್ರೆ ನಮಗೆ ಆನೆಗಳು, ಇನ್ನೂ ಬೇರೆ ಮೊಲಗಳು ಅವೆಲ್ಲ ಸಿಗ್ತಿತ್ತು ಏನೋ ಅಂತ ಅನಿಸ್ತಾ ಇತ್ತು ಅಷ್ಟೆ. ಬಟ್ ಬೇಸಿಗೆಗಾಲಲ್ಲಿ ಇದು ಆ್ಯಕ್ಚುಲಿ ನಾವು ಬಂದಿರೋದು ಬೇಸಿಗೆಗಾಲ. ಇವಾಗೆಲ್ಲ ನೋಡ್ರಿ ಗಿಡಗಳೆಲ್ಲ ಒಂಥರ
ಒಂಥರ ಆಗಿರುತ್ತೆ. ಇದು ಕಾಡು ಥರ ಅನಿಸೋದಿಲ್ಲ, ಏನೋ ಒಂಥರ ಸುಟ್ಟಿರೋ ಕಾಡು ಥರ ಅನ್ನಿಸ್ತಾ ಇದೆ. ಅಷ್ಟು ಗ್ರೀನರಿ ಇಲ್ಲ, ಏನೂ ಇಲ್ಲ. ಬಟ್ ಓಕೆ ಅನ್ಬೋದು, ಏನು ಮಾಡೋಕ್ಕಾಗಲ್ಲ, ಸೀಸನ್ ಹಂಗಿದೆ. ಈ ಕಡೆ ಮಳೆ ಇಲ್ಲ ಅಂದರೆ ಅವು ಇಲ್ಲಿಂದ ಇಳಿಬೇಕೇಳಿ. ಬಟ್ ಪ್ರಾಣಿಗಳು ನೋಡೋ, ಲೈವ್ ಆಗಿ ನೋಡೋ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ಮಾತ್ರ ಒಂಥರ ಬೇರೆನೇ ಬಿಡಿ. ಈ ಝೂ ಅಲ್ಲಿ ನೋಡೋಕ್ಕಿಂತ ಬದಲು ಈ ಥರ ಲೈವ್ ಆಗಿ ನೋಡಿದ್ರೆ ಏನೋ ಒಂಥರ ಅನಿಸ್ಬಿಡುತ್ತೆ. ನನ್ನ ಗುರು ಕಾಡಂದಿನ ನಾನು ಫಸ್ಟ್ ಟೈಮ್ ಐ ಥಿಂಕ್ ನಾನು ನೋಡಿರ್ಬೋದು, ಇದೇ ಫಸ್ಟ್ ಟೈಮು. ಸಖತ್ತಾಗಿತ್ತು ಕಾಡಂದಿ ಮಾತ್ರ. ಆ ಊರಲ್ಲೆಲ್ಲ ಅಷ್ಟೇ ಅಗ್ರೆಸಿವ್ ಆಗಿರುತ್ತೆ, ಇಲ್ಲಿ ನೋಡಿದ್ರೆ ಅಷ್ಟೇ ಸೈಲೆಂಟಾಗಿದ್ವು. ಮುತ್ತತ್ತಿ ದೇವಸ್ಥಾನಕ್ಕೆ ಹೆಂಗದ, ಮುತ್ತತ್ತಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಅದೇನು ನಾವು ಪಕ್ಕದಲ್ಲಿ ಇದೆಯೋ ನದಿ ನೋಡ್ತಾ ಇದ್ದೀರೋ, ಇದು ಬಂದ್ಬಿಟ್ಟು ಕಾವೇರಿ ನದಿ. ಹಿಂಗೆ ಹರ್ಕೊಂಡು ಹೋಗ್ತಾ ಇದೆ. ಇಲ್ಲ ಮುಂದ್ಗಡೆ ಹೋಗೋ ದಾರಿಯಲ್ಲಿ ಕೂಡ ಇದು ಸಿಗುತ್ತೆ, ಅಲ್ಲಿ ಗಾಡಿ ಎಲ್ಲ ನಿಲ್ಲಿಸ್ಬೋದು. ನಾವು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ನೋಡೋಣ. ಇವಾಗ ಅಲ್ಲಿ ಒಂದು ದೇವಸ್ಥಾನ ಇದೆ, ಇಲ್ಲಿ ಫೇಮಸ್ ಅಂತಂದರೆ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಕಂಬದ ಮೇಲೆ ಎಲ್ಲ ಈ ಥರ ನಾಮ ಬರ್ದವ್ರೆ ಶ್ರೀರಾಮಂದು. ಏನಕ್ಕೆ ಬರ್ದವ್ರೆ ಅಂದರೆ ಇಲ್ಲಿ ದೇವಸ್ಥಾನ ಇದೆ, ಹನುಮಂತನ ದೇವಸ್ಥಾನ ಇದೆ, ತುಂಬ ಫೇಮಸ್ಸು. ಮುತ್ತತ್ತಿ ಹನುಮಂತರಾಯ ಅಂತ ಏನೋ ಕರೀತಾರೆ. ಅದು ಮಾತ್ರ ಸೂಪರ್, ಒಳ್ಳೆ ದೇವಸ್ಥಾನ ಅಂತ. ನೋಡೋಣ ಇವಾಗ ಆ ದೇವಸ್ಥಾನ ಕೂಡ ಹೋಗೋಣ. ಗೈಸ್ ಇಲ್ಲಿ ನೋಡ್ರಿ, ನಾವಿಲ್ಲಿ ನೋಡ್ರಿ, ಹೋಯ್ತು. ಇದು ಗಂಡನವಿಲು. ಮುಂದ್ಗಡೆ 4 3 4 5 ಗುರು. ಒಂದೇ ಒಂದು ಗಂಡು ನವಿಲು 5 ಜನ ಹುಡುಗಿಯರು ಮೇಂಟೈನ್ ಮಾಡ್ತೈತೆ. ನಮಗೆ ನೋಡಿದ್ರೆ ಒಂದು ಹುಡುಗಿ ಬೀಳ್ತಾ ಇಲ್ಲಲ್ಲ ಗುರು. ಅಣ್ಣ 5 ಮೇಂಟೈನ್ ಮಾಡ್ತಾವನೆ. ಅಣ್ಣ ಫುಲ್ಲು ಕ್ಯೂಟ್ ಆಗಿದ್ದಾರೆ, ನಾನು ನೋಡಿದ್ರೆ ಶಡೆ ಥರ ಇದ್ದೀರ, ಅದಕ್ಕೋಸ್ಕರ ಇದು ಪಾಯಿಂಟ್. ಎಲ್ಲ ನೋಡ್ರಿ ಆನೆಲ್ಲ ಅದೇ ನೋಡ್ರಿ ಹೆಂಗೆ ಬಿದ್ದೈತಿ ಇಲ್ಲೆಲ್ಲ ನೋಡ್ರಿ. ಇವಾಗ ಆ್ಯಕ್ಚುಲಿ ಇದೆಲ್ಲ ನೈಟ್ ಆಗಿರೋದು, ಇದೆಲ್ಲ ನೈಟ್. ಇಲ್ಲಿ ಆನೆ ಬಂದೈತೆ, ಆನೆ ಗುರು. ನಾನು ಯಾರೋ ವೀಡಿಯೋದಲ್ಲಿ ನೋಡಿದೆ, ಗಾಡಿನೆಲ್ಲ ಡೌನಲ್ಲಿ ಇಳಿಸಿದ್ರು. ಅದು ಎಲ್ಲಿ ಇಳಿಸಿದ್ರು ಗುರು ಗಾಡಿ? ಇದೆಲ್ಲ ಕಾವೇರಿ ನೀರು ನೋಡ್ರಿ. ಇದೆಲ್ಲ ಏನು ನೋಡ್ತಾ ಇದ್ದೀರೋ, ಇದೆಲ್ಲ ಕಾವೇರಿ ನೀರು. ಗಾಯ್ಸ್ ಇದೆ ನೋಡ್ರಿ, ಮುಂದ್ಗಡೆ ಕಾಣ್ತಾ ಇರೋದೆ ಕಾವೇರಿ ನದಿ. ಇಲ್ಲೇನು ನೋಡ್ತಾ ಇದ್ದೀರೋ, ಸೊ ಇಲ್ಲೆಲ್ಲ ನೀವು ಬಂದುಬಿಟ್ಟು ಪಾರ್ಟಿ ಮಾಡ್ಬೋದಂತೆ. ಇವಾಗ ಅಲ್ಲಿ ನಾಷ್ಟ ತೊಗೊಳ್ತಾ ಇದ್ವಿ, ಇವಾಗ ಜಸ್ಟ್ ಅಲ್ಲಿ ನಾಷ್ಟ ಪಾರ್ಸಲ್ ತೊಗೊಂಡ್ವಿ. ಅಲ್ಲೆಲ್ಲ ಕೋಳಿ ಮತ್ತು ಈ ಸಿಲಿಂಡ್ರು, ಆಮೇಲೆ ಈ ಥರ ಎಲ್ಲ ಅಡುಗೆ ಮಾಡೋಕ್ಕೆ ಏನೇನು ಬೇಕೆಲ್ಲ ಸಾಮಾನು ಎಲ್ಲ ಇಟ್ಟಿದ್ರು. ಏನು ಗುರು ಈ ಥರ ಇಟ್ಟಿದ್ದೀರ ಅಂತಂದರೆ, ಇಲ್ಲಿ ತುಂಬ ಜನ ಬಂದುಬಿಟ್ಟು ಪಾರ್ಟಿ ಅದೆಲ್ಲ ಮಾಡ್ತಾರಪ್ಪ ಇಲ್ಲೆಲ್ಲ. ಸೊ ಅವ್ರಿಗೋಸ್ಕರ ಅಂತಲೇ ಇಟ್ಟಿರೋದು. ನಿಮಗೂ ಕೂಡ ಬೇಕಿದ್ರೆ ಹೇಳ್ರಿ, ಚಿಕನ್ ಹೊಡೆದು ಕೊಡ್ತೀವಿ, ಹೊಡ್ಕೊಂಡ್ಬಿಡ್ರಿ ಅಂತ ಹೇಳಿದ್ರು. ನಾವು ಅವೆಲ್ಲ ಬೇಡ ಗುರು, ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ, ನಮ್ಗೆ ಬೇಡ ಗುರು, ನಮ್ಗೆ ಯಾಕೆ ಬೇಕು ಹೇಳಿ. ನೋಡ್ರಿ ಇದೆಲ್ಲ ಆಫ್ ರೋಡ್. ಇಲ್ಲೆಲ್ಲ ಬಂದುಬಿಟ್ಟು ಆರಾಮಾಗಿ ಚಿಕನು ಮಟನ್ ಎಲ್ಲ ಮಾಡ್ಕೊಬೋದಂತೆ, ಫಿಶ್ ಕೂಡ ಮಾಡ್ಕೊಬೋದು. ಅವರು ನೀವೇನೋ ತೊಗೊಂಡು ಬಂದರೆ ಸರಿ. ಗೈಸ್ ನಮ್ಮ ಶಿವಣ್ಣ ಒಂದು ಏನೋ ಸಾಹಸ ಮಾಡ್ತಾವ್ರೆ, ನಡೀರಿ ಅವ್ರ ಜೊತೆ ನಾವು ಕೂಡ ಸಾಹಸಕ್ಕೆ ಇಳೋಣ. ಅವ್ರಿಗೆ ಕಷ್ಟ ಆಗುತ್ತೆ, ನನಗೇನು ಕಷ್ಟ ಅನಿಸಲ್ಲ. ನೀರಲ್ಲಿ ಬೇಡ ಅಂತ ಅನ್ಕೋತೀನಿ ಬ್ರೋ. ನೀರಲ್ಲಿ ಕಲ್ಗಳಿರುತ್ತೆ, ಕಷ್ಟ ಅನಿಸುತ್ತೆ ನೋಡಿ. ಹತ್ತಲ್ಲ ಏನಕ್ಕೆ? ಹತ್ತುತ್ತೆ ಬ್ರೋ ಆರಾಮಾಗಿ. ನನ್ನ ವೀಡಿಯೋ ಹೋಗುತ್ತೆ, ಅದಕ್ಕೋಸ್ಕರ ನನಗೆ ವೀಡಿಯೋ ಬೇಕು. ಶಿವಣ್ಣನಿಗೆ ಜೈ. ಹುಷಾರ್ ಬ್ರೋ. ಹೊಡೆದ್ರು
ಹೋದ್ರೆ ನಮ್ಮ ಶಿವಣ್ಣ. ಎಲ್ಲಿ ಬೇಕಾ ಬ್ರೋ? ಎಲ್ಲಿ ಬೇಕಾ? ನಾನು ಬರ್ತೀನಿ ತರೇಶ್. ಗಸ್ ನಾನು ಹೈಟ್ ಕಡಿಮೆ ಇದ್ದೀನಿ, ಪಕ್ಕ ದಬಾಕೋತೀನಿ ಅಂತ ಅನ್ನಿಸ್ತೈತೆ. ಸೊ ನೋಡೋಣ. ಅಬ್ಬಾ ಸಿಗ್ಬಿತ್ತ ಬ್ರೋ? ಎಲ್ಲಿ ಬೇಕಾ? ಹಾಂ ಬರ್ಲಾ ಬ್ರೋ? ಬಿತ್ತು, ಸ್ಟ್ರಕ್ ಆಯ್ತು. ಸಿಗಾಕತ್ತ ಹಿಂದ್ಗಡೆ ಹೇಳಿರಿ. ಹಾಂ ಬೆಂಗಳೂರು. ನನಗೂ ಕೂಡ ಗೈಸ್ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಇಳಿದೈತೆ ನೋಡ್ರಿ ಆ ಗಾಡಿ. ಶಿವಬ್ರದ ಹತ್ರ ಫುಲ್ಲು ಖಾಲಿ, ನಂದಾದ್ರೆ ಇನ್ನೂ ಐತೆ. ಹಾಂ ಓಹೋ ಹಾಂ ಗೈಸ್ ಇವಾಗ ನಾವು ಹೆಂಗೆ ತಂದ್ವಿ ಗೊತ್ತಾ ಗಾಡಿನ? ಅಲ್ಲಿ ನಿಲ್ಸ್ಕೊಂಡಿದ್ವಿ, ಅಲ್ಲಿ ಅಂತ ಹಿಂಗೆ ತೊಗೊಂಡು ಬಂದ್ವಿ. ಯಾಕೆ ಕ್ಯಾಮ್ರಾ ಆಫ್ ಮಾಡಿದಂದ್ರೆ ನಮ್ಮ ಶಿವಬ್ರ ಸ್ವಲ್ಪ ಗಾಡಿ ಶೇಕ್ ಆಗ್ತಾಯಿತ್ತು. ಹಂಗಾಗಿಟ್ಟು ಅವ್ರಿಗೆ ದೂಕದೇ ಕೆಲಸ ಆಗಿತ್ತು. ನನ್ನ ಗಾಡಿ ಆರಾಮಾಗಿ ಫಸ್ಟ್ನಾಗೆಲ್ಲ ಬಂತು. ಬ್ರೋದು ಸ್ವಲ್ಪ ಅಷ್ಟೇ, ಬ್ರೋ ಸ್ವಲ್ಪ ಹೈಟ್ ಕಡಿಮೆ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಅದಿದಾಯ್ತು ಅನ್ಕೋತೀನಿ. ಹಂಗೆ ಇವ್ರ ಗಾಡಿ ಸ್ವಲ್ಪ ಬೆಂಡಿದೆ ಅಲ್ಲ ಬ್ರೋ? ಹಾಂ, ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಕಷ್ಟ ಅನಿಸ್ತಾಯಿತ್ತು. ಆರಾಮಾಗಿ ಇರುತ್ತೆ ಗಾಡಿಯನ್ನು, ಎಲ್ಲೆಲ್ಲೋ ಹೋಗಿ ಬಂದಿದ್ದಾರೆ ಅಂತ. ಇದೆಲ್ಲ ಯಾವ ಲೆಕ್ಕ ಇವ್ರಿಗೆ. ಸೊ ಇಲ್ಲಿ ಆಫ್ ರೋಡ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನೆಕ್ಸ್ಟು ಅಂದರೆ ಈ ದೇವಸ್ಥಾನಕ್ಕೆ ಹೋದರೆ ಮುತ್ತತ್ತಿ ವೀಡಿಯೋ ಅನ್ನೋದು ಕಂಪ್ಲೀಟ್ ಅಷ್ಟೇ. ಹೆಂಗೆ ಬ್ರೋ ಕಾಲು ತೊಳ್ಕೊಳ್ಳೋಣ, ಹಂಗೆ ಹೋಗೋಣ. ಗೈಸ್ ನೀವು ಮುತ್ತತ್ತಿಗೆ ಬಂದರೆ ಇಲ್ಲಿ ದೇವಸ್ಥಾನ ಮಾತ್ರ ಮಿಸ್ ಮಾಡ್ಕೋಬೇಡಿ. ದೇವಸ್ಥಾನ ಮಾತ್ರ ಸಖತ್ತಾಗಿದೆ ಅಂತೆ, ತುಂಬ ಪವರ್ಫುಲ್ ದೇವಸ್ಥಾನ ಇದು. ಗೈಸ್ ಇದೆ ನೋಡ್ರಿ ಹನುಮಂತ ಸ್ವಾಮಿ ದೇವಸ್ಥಾನ.
ಸೊ ಇದು ನೋಡ್ತಾ ಇರ್ಬೋದು, ಅಲ್ಲಿ ತೇರಿದೆ, ಇಲ್ಲಿ ಸ್ತಂಭ ನೋಡ್ತಾ ಇರ್ಬೋದು, ಈ ಥರ ಇದೆ. ವೀಡಿಯೋ ಮಾಡಬೇಡಿ ಅಂತಂದರು. ಸೊ ಹಂಗದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಸೊ ಚೆನ್ನಾಗಾಯಿತು, ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನೀವೇನಾದರೂ ಇಲ್ಲಿ ಬಂದರೆ ಸ್ವಾಮಿ ಮಾತ್ರ ದರ್ಶನ ಮಾತ್ರ ಮಾಡ್ಕೊಂಡಿರ ಹೋಗಲೇಬೇಡಿ, ಮಸ್ತ್ನಾಗಿದೆ, ಒಳ್ಳೆ ಪವರ್ಫುಲ್ ದೇವರು. ನೋಡಿರಿ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಹೀಗೆ ಎಷ್ಟಾಗಿತ್ತು ಇವತ್ತಿನ ವೀಡಿಯೋ, ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.